ಸರ್ ನಿನ್ನೆ ಸಾಯಂಕಾಲ ಅಂದರೆ 4/6/2025 ಇಸ್ವಿ ಸಂಜೆ 4:15 ಸಮಯದಲ್ಲಿ ನಿನ್ನೆ ನಂದು ಮೆಡಿಕಲ್ ಸೂಪರ್ಡೆಂಟ್ ಕಮ್ 3rd ಯೂನಿಟ್ ನಂದೇ ಡ್ಯೂಟಿ ಇತ್ತು. ಕರೆಕ್ಟಾಗಿ 4:15 ನಾವು ಅಲ್ಲಿ ಬಾಗಿಲಲ್ಲಿ ನಿಂತಿದ್ದ ತಕ್ಷಣ ಇಮ್ಮಿಡಿಯೇಟಾಗಿ ಒಂದು ಆಂಬುಲೆನ್ಸು 2 ಪೇಷಂಟ್ಸ್ ಕರ್ಕೊಂಬಂದರು. ನಾವು ಎಲ್ಲರೂ ಲಿಟ್ರಲಿ ಗಾಡಿಗೆ ಎಂಟ್ರಿಯಾಗಿ ಆಂಬುಲೆನ್ಸಲ್ಲಿ ಹತ್ತಿ ನೋಡಿದಾಗ ಆಲ್ಮೋಸ್ಟ್ ಅಲ್ಲಿ ಡೆತ್ ಆಗಿದ್ರು. ಗಾಡಿನಲ್ಲೇ ತರಬೇಕಾದ್ರೆ ಡೆತ್ ಆಗಿದ್ರು. ಫಸ್ಟ್ ವಿ ಹ್ಯಾವ್ ರಿಸೀವ್ಡ್ 2 ಡೆಡ್ ಬಾಡೀಸ್. ಆಮೇಲೆ ಹಾಗೆ ನಾವು ಇಮಿಡಿಯೇಟಾಗಿ ನಾನು ಏನು ಮಾಡಿದ್ದೆ, ನಾನು ಮಾರ್ನಿಂಗೇ ಒಂದು ನೋಟಿಸ್ ಕೊಟ್ಟಿದ್ದೆ ನಮ್ಮ ಎಲ್ಲ ಅಫಿಷಿಯಲ್ಸ್ಗೂ. ಹೆಡ್ ಕ್ವಾರ್ಟ್ರಲ್ಲಿರಬೇಕು, ಹಾಸ್ಪಿಟ್ಲಲ್ಲಿರಬೇಕು, ಎಲ್ಲ ಸಿಬ್ಬಂದಿ, ಆಸ್ಪತ್ರೆ ಸಿಬ್ಬಂದಿ, ಡಾಕ್ಟ್ರುಗಳಾಗಿರ್ಬೋದು, ಡ್ಯೂಟಿ ಡಾಕ್ಟರ್ಸ್ ಆಗಿರ್ಬೋದು, ನರ್ಸಸ್ ಆಗಿರ್ಬೋದು, CMOಗಳಾಗಿರ್ಬೋದು, ಆಂಬುಲೆನ್ಸ್ ಡ್ರೈವರ್ಸು ವಿತ್ ಆಂಬುಲೆನ್ಸ್ ಎಲ್ಲನೂ ಆಸ್ಪತ್ರೆ ಮುಂದೆ ಸಜ್ಜುಗೊಳಿಸಿ ನಾನು ಎಲ್ಲರೂ ಇರಬೇಕು. ಇವತ್ತು ಕ್ರಿಕೆಟ್ದು ವಿಜಯೋತ್ಸವ ನಡೀತಾ ಇದೆ. ಏನಾದರೂ ದುರದೃಷ್ಟವಶಾತ್ ಏನಾದರೂ ತೊಂದರೆ ಆದಾಗ ಎಲ್ಲರೂ ಅದನ್ನು ನಿಭಾಯಿಸೋದಕ್ಕೆ ನಾವು ಸನ್ನದ್ಧರಾಗಿರಬೇಕು ಅಂತ ನಮ್ಮ ಮೇಲಧಿಕಾರಿಗಳು, ನಮ್ಮ ಡೀನ್ ಆ್ಯಂಡ್ ಡೈರೆಕ್ಟರ್ ನಿರ್ದೇಶನ ಮತ್ತು ನಮ್ಮ ನಿರ್ದೇಶನದ ಪ್ರಕಾರ ನಾವೆಲ್ಲ ಸನ್ನದ್ಧರಾಗಿದ್ವಿ. ಸುಮಾರು 4:15ಗೆ ರೋಗಿಗಳು ಬರೋಕ್ಕೆ ಸ್ಟಾರ್ಟ್ ಆಯಿತು. 1 by 1 ಆಂಬುಲೆನ್ಸು ಯಾರು ಸಿಗ್ತಾರೋ ಅವರು ರೋಗಿಗಳನ್ನು ಶಿಫ್ಟ್ ಮಾಡಿದರು. ನಮ್ಮ ಆಸ್ಪತ್ರೆಗೆ ಇದೇ ರೀತಿ ಸುಮಾರು ರಾತ್ರಿ ಆಲ್ಮೋಸ್ಟ್ 9-9:30ವರೆಗೂ ಸುಮಾರು 18 ಜನ ರೋಗಿಗಳನ್ನು ಶಿಫ್ಟ್ ಮಾಡಿದರು. ಆಮೇಲೆ ಬ್ರಾಡ್ ಡೆಡ್ ಆಸ್ಪತ್ರೆಗೆ ಬರೋದ್ರೊಳಗಡೆ ಮೃತಪಟ್ಟಿರ್ತಕ್ಕಂಥ ದುರ್ದೈವಿಗಳು ಸುಮಾರು 6 ಜನ ಇದ್ದರು. ಈ 6 ಜನದಲ್ಲಿ 3 ಜನ ಗಂಡು ಮಕ್ಕಳು, 3 ಜನ ಹೆಣ್ಮಕ್ಳು. ಎಲ್ಲ 6 ಜನರು 25 ವರ್ಷದ ವಯೋಮಾನದವ್ರು ಇರ್ತಾರೆ. ಆಮೇಲೆ ಅದರಲ್ಲಿ ಸುಮಾರು 13 ವರ್ಷದ ಒಂದು ಹೆಣ್ಮಗಳು ಇರ್ತಾರೆ. ಆಮೇಲೆ ಅದರಲ್ಲಿ ಒಬ್ಬ ಶ್ರವಣ್ ಅಂತ, ಮೋಸ್ಟ್ ಪ್ರಾಬಲಿ ಶ್ರವಣ್ ಅಂತ ಚಿಂತಾಮಣಿ ಕಡೆ ಹುಡುಗ, ಅವನು ಅಂಬೇಡ್ಕರ್ ಡೆಂಟಲ್ ಕಾಲೇಜ್ ವಿದ್ಯಾರ್ಥಿ, ಡೆಂಟಲ್ ವಿದ್ಯಾರ್ಥಿ ಆಗಿರ್ತಾರೆ. ಅವರು ದುರ್ದೈವವಶಾತ್ ಅವರು ಒಂದು ಸಂದರ್ಭದಲ್ಲಿ ಕಾಲು ತುಳಿತದಿಂದ ಸಾವನ್ನು ಸಂಭವಿಸಿ ಇಲ್ಲಿಗೆ ಆಸ್ಪತ್ರೆ ತಂದಿದ್ದಾರೆ. ಸೊ ಟೋಟಲ್ ಆಗಿ ಓವರ್ ಆಲ್ 6 ಡೆಡ್ ಬಾಡೀಸು, 18 ಪೇಷಂಟ್ಸು. 18 ಪೇಷಂಟ್ಸಲ್ಲಿ ನಾವು ಸುಮಾರು 10 ಜನ ರೋಗಿಗಳನ್ನು ಒಳರೋಗಿಗಳಾಗಿ ಅಡ್ಮಿಟ್ ಮಾಡ್ಕೊಂಡು ಚಿಕಿತ್ಸೆ ನೀಡ್ತಾ ಇದ್ದೀವಿ. ಉಳಿದ 8 ಜನ ಹೊರರೋಗಿಗಳ ಮೇರೆಗೆ ಚಿಕಿತ್ಸೆಯನ್ನು ಪಡೆದುಕೊಂಡು ಅವರು ಪೇರೆಂಟ್ಸು, ಅವರ ಸಂಬಂಧಿಗಳು, ಸ್ನೇಹಿತರು ಬಂದ ನಂತರ ಮನೆಗಳಿಗೆ ತೆರಳಿರ್ತಾರೆ. ಆಮೇಲೆ ಈ 10 ಜನದಲ್ಲಿ 3 ಜನ ರೋಗಿಗಳು ಸ್ವಲ್ಪ ಕಾಲುಗಳು 2 ಕಾಲು ಫ್ರ್ಯಾಕ್ಚರ್ ಆಗಿ 3 ಜನ ರೋಗಿಗಳು ನಮ್ಮ ಆಸ್ಪತ್ರೆಯಲ್ಲಿ ಇದ್ದಾರೆ. ಅದರಲ್ಲಿ ಒಬ್ಬ ರೋಗಿ ಬೆಳಗ್ಗೆ ನಾವು ಬೇರೆ ಕಡೆ ಹೋಗ್ತೀನಿ ಅಂತ ಅವರು ನಮ್ಮ ಎಗನಿಸ್ಟ್ ಮೆಡಿಕಲ್ ಅಡ್ವೈಸ್ ಅಂತ ಹೇಳ್ತೀವಿ, ಅವರು ಹೊರಗಡೆ ಬೇರೆ ಆಸ್ಪತ್ರೆಗೆ ಹೋಗಿದ್ದಾರೆ ಅಂತ ಅನ್ಕೊಳ್ತೀನಿ. ಇನ್ನು 2 ರೋಗಿಗಳಿಗೆ ಮೂಳೆ ಮುರಿತ ಆಗಿದೆ. ಮೂಳೆ ಮುರಿತದಿಂದ ಇರೋರಿಗೆ ನಾವು ಎಲ್ಲ ಇನ್ವೆಸ್ಟಿಗೇಷನ್ಸ್ ಮಾಡ್ಕೊಂಡಿದ್ದೀವಿ. ಏನು ಚಿಕಿತ್ಸೆ ಬೇಕು, ಎಕ್ಸ್ರೇ, CT ಸ್ಕ್ಯಾನ್ ಏನೇನು ಬೇಕು ಅವೆಲ್ಲ ನಾವು ಮಾಡಿಕೊಂಡು ಆಪರೇಷನ್ ಮಾಡೋದಕ್ಕೆ ನಮ್ಮ ಮೂಳೆ ತಜ್ಞರು ಸನ್ನದ್ಧರಾಗಿದ್ದಾರೆ. ಇವತ್ತು ಸಾಯಂಕಾಲದೊಳಗಡೆ ಅವ್ರಿಗೆ ಆಲ್ಮೋಸ್ಟು ಆಪರೇಷನ್ ಮಾಡ್ತಕ್ಕಂಥ ಒಂದು ಏರ್ಪಾಟನ್ನು ನಾನು ಮಾಡಿದ್ದೀನಿ. ಆಮೇಲೆ ಸುಮಾರು 10 ಜನದಲ್ಲಿ ಬೇರೆ 7 ಜನ ಜನರಲ್ ಸರ್ಜರಿನಲ್ಲಿ, ಅಂದರೆ ನನ್ನ ಯೂನಿಟಲ್ಲಿ ಜನರಲ್ ಸರ್ಜರಿನಲ್ಲಿ ಸುಮಾರು 7 ಜನನ ಅಡ್ಮಿಟ್ ಮಾಡಿದ್ವಿ. ಅವ್ರಿಗೆಲ್ಲ ಸಣ್ಣ ಪುಟ್ಟ ಗಾಯಗಳಾಗಿದ್ವು, ತಲೆಗೆ ಏಟು, ತರಚಿದ ಗಾಯಗಳು, ಉಸಿರಾಟಕ್ಕೆ ತೊಂದರೆ, BP ಕಡಿಮೆ ಆಗಿ ಬಂದಿದ್ದವರು. ಅವರಲ್ಲಿ ಸುಮಾರು ಜನ ಆಲ್ಮೋಸ್ಟ್ ರಾತ್ರಿನೇ ಸುಮಾರು ಜನ ಮನೆಗೆ ಪೇರೆಂಟ್ಸ್ ಬಂದ ಮೇಲೆ ಚೆನ್ನಾಗಿದ್ದವರೆಲ್ಲ ಮನೆಗೆ ಕರ್ಕೊಂಡು ಹೋದರು. ಈಗ ಸುಮಾರು 4 ಜನ ರೋಗಿಗಳಿದ್ದಾರೆ. ಅವರನ್ನು ಈಗಾಗಲೇ ನಾವು ಅವ್ರ ಪೇರೆಂಟ್ಸ್ ಬಂದು ಚೆನ್ನಾಗಿದ್ದಾರೆ ಸರ್, ನಾವು ಕರ್ಕೊಂಡು ಹೋಗ್ತೀವಿ, ದಯವಿಟ್ಟು ಕಳಿಸ್ಕೊಡಿ ಅಂತ ಕೇಳ್ತಾ ಇದ್ದಾರೆ. ಅವ್ರನ್ನು ನಾವು ಕಳಿಸ್ಕೊಡ್ತೀವಿ. ಈಗ ಒಂದು ಮಗು ಬಿಲಾಲ್ ಅಂತ ಒಂದು ಹುಡುಗ ಇದ್ದಾನೆ, ಪೀಡಿಯಾಟ್ರಿಕ್ಸಲ್ಲಿ ಸುಮಾರು 14 ವರ್ಷದ ಹುಡುಗ. ಅವನು ಚೆನ್ನಾಗಿದ್ದಾನೆ. ಈಗ ನೋಡ್ಕೊಂಡು ನೀವು ಫೋನ್ ಮಾಡಿದಾಗ ಅಲ್ಲೇ ಇದ್ದೆ, ನಾನು ನೋಡ್ಕೊಂಡು ಬರ್ತಾ ಇದ್ದೆ. ಅವನಿಗೆ ಒಂಚೂರು ಕಣ್ಣಲ್ಲಿ ಸಬ್ ಕಂಜಂಕ್ಟಿವಲ್ ಹೆಮರೇಜ್ ಅಂತ ಹೇಳ್ತೀವಿ, ಆ ಹೆಮರೇಜ್ ಆಗಿದೆ. ನಮ್ಮ ಕಣ್ ಡಾಕ್ಟರ್ಸ್ಗೆ ನೋಡ್ಕೊಳಕ್ಕೆ ಹೇಳಿದ್ದೀನಿ. 1 or 2 ಡೇಸ್ ಇಟ್ಕೊಂಡು ಈಸ್ ಆಲ್ಸೋ ಔಟ್ ಆಫ್ ಡೇಂಜರ್. ಇದು ಆಗಬಾರ್ದಾಗಿತ್ತು. ಇದೊಂಥರ ದುರ್ದೈವದ ಸಂಗತಿ. ದೃಷ್ಟಿಗೆ ಸಮಸ್ಯೆ ಏನೂ ಇಲ್ಲ ಸರ್, ದೃಷ್ಟಿಗೆ ಏನು ಸಮಸ್ಯೆ ಇಲ್ಲ. 24 ಜನ ಸರ್. 24 ಜಲ್ಲಿ ಈಗ ಆಲ್ಮೋಸ್ಟ್ ಆರ್ಥೋಪೆಡಿಕ್ 2 ಇದೆ, ಜನರಲ್ ಸರ್ಜರಿ 3 ಇದೆ ಸರ್. ಟೋಟಲ್ 5 ಮಂದಿ ಇದ್ದಾರೆ. ಆ 3 ಜನ ಈಗಲೂ ಡಿಸ್ಚಾರ್ಜ್ ಮಾಡ್ತೀವಿ ಸರ್, ಅವ್ರು ರೆಡಿ ಇದ್ದಾರೆ. ಈಗ ಇಬ್ಬರು ಅವ್ರಿಗೆ ಚಿಕಿತ್ಸೆ ಬೇಕಾಗಿದೆ, ಅವ್ರು ಇರ್ತಾರೆ.
ಕಣ್ಣು ಹುಡುಗ, ಅಲ್ಲಿ ಒಬ್ಬ ಪೀಡಿಯಾಟ್ರಿಕ್ ಹುಡುಗ, ಇನ್ನಿಬ್ಬರು ಕಾಲು ಮುರಿದವ್ರು, ಒಟ್ಟು 3 ಜನ ಇದ್ದಾರೆ ಸರ್. ಹೌದೌದು. ಇನ್ನೆಲ್ಲ ಬೇರೆ ಬೇರೆ ಇಲ್ಲ, ಎಲ್ಲ ಚೆನ್ನಾಗಿ ಡಿಸ್ಚಾರ್ಜ್ ಆಗಿದ್ದಾರೆ. ನಾವು ರಾತ್ರಿನೇ ನಾವು ಸರ್ಕಾರ, ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಆರೋಗ್ಯ ಮಂತ್ರಿಗಳು, ವೈದ್ಯಕೀಯ ಶಿಕ್ಷಣ ಸಚಿವರ ನಿರ್ದೇಶನದ ಮೇರೆಗೆ, ಅವರ ಆದೇಶದ ಮೇರೆಗೆ ನಾವು ರಾತ್ರಿನೇ ಸುಮಾರು ಜನ ನಮ್ಮ ಸಚಿವರುಗಳು ಬಂದಿದ್ದರು, ಬೇರೆ ಬೇರೆ ಪಕ್ಷದ ನಾಯಕರೆಲ್ಲ ಬಂದಿದ್ದರು. ಸೊ ಅವರುಗಳ ಆದೇಶದ ಮೇರೆಗೆ ನಾವು ಫುಲ್ ನೈಟ್ ನಾವು ಅರ್ಲಿ ಮಾರ್ನಿಂಗ್ವರೆಗೂ ನಾವು ಪೋಸ್ಟ್ ಮಾರ್ಟಮ್ ಮಾಡಿದ್ದೀವಿ. ಅರ್ಲಿ ಮಾರ್ನಿಂಗ್ ಬೈ 4 o'clock ನಾವು ಆಲ್ಮೋಸ್ಟ್ 5 ಜನದ ಪೋಸ್ಟ್ ಮಾರ್ಟಮ್ ಮಾಡಿ ಕಳಿಸ್ಕೊಟ್ಟಿದ್ದೀವಿ. ಇನ್ನೊಂದಿತ್ತು ಗುಲ್ಬರ್ಗದು, ಯಾದಗಿರಿದು, ಅದು ಇವಾಗ ಮುಗಿಸಿದ್ದೀವಿ. ಆಲ್ಮೋಸ್ಟ್ 6 ಜನದ್ದು ಪೋಸ್ಟ್ ಮಾರ್ಟಮು ನಮ್ಮ ಆಸ್ಪತ್ರೆಯಲ್ಲಿ ಫೊರೆನ್ಸಿಕ್ ಡಿಪಾರ್ಟ್ಮೆಂಟ್ ವೈದ್ಯರು ಭಾಳ ಚೆನ್ನಾಗಿ ಪಾಪ ರಾತ್ರಿ ಆಗಲು ಅನ್ನೋದೇ ಮಾಡಿಕೊಟ್ಟಿದ್ದಾರೆ. ಈಗ ಮೋಸ್ಟ್ ಆಫ್ ದಿ ಪೇಷಂಟ್ಸು ನಮಗೆ ಬ್ರಾಡ್ ಡೆಡ್ ಪೇಷಂಟ್ಸ್ಗೆ ಯಾರೂ ಎಕ್ಸ್ಟರ್ನಲ್ ಇಂಜುರೀಸ್ ಇರಲಿಲ್ಲ. ಮೋಸ್ಟ್ ಆಫ್ ದಿ ಪೇಷಂಟ್ಸ್ಗೆ ಎಕ್ಸ್ಟರ್ನಲ್ ಇಂಜುರೀಸ್ ಇರಲಿಲ್ಲ. ಎಲ್ಲರೂ ಹಿಸ್ಟ್ರಿ ಏನಂತಂದರೆ ಸ್ಟ್ಯಾಂಪೇಡ್ ಆಗಿ ಬ್ಯಾರಿಕೇಡ್ ಬಿತ್ತು, ಜನ ಎಲ್ಲ ತುಳ್ಕೊಂಡು ಹೋದ್ರು ಅಂತಕ್ಕಂಥ ಒಂದು ರೀತಿಯಲ್ಲಿ ಎಲ್ಲ ಹೇಳಿದ್ದಾರೆ. ಅದರ ಪ್ರಕಾರ ಪೋಸ್ಟ್ ಮಾರ್ಟಮ್ ಮಾಡಿದಾಗ ನಾನು ಅವ್ರದ್ದು ಇನ್ನೂ ಸಂಪೂರ್ಣ ವರದಿ ನನ್ನ ಗಮನಕ್ಕೆ ಬಂದಿಲ್ಲ. ಆದರೆ ಅಲ್ಲಿ ಇದ್ರ ಪ್ರಕಾರ ಉಸಿರಾಟದ ತೊಂದರೆಯಿಂದನೇ ಅವರು ಟ್ರಮ್ಯಾಟಿಕ್ ಆಸ್ಫಿಕ್ಸಿಯಾ ಅಂತೀವಿ, ಆ ಥರ ಆಗಿರ್ಬೋದು ಅಂತ ಇದು ನನಗೆ. ಅದ್ರ ಬಗ್ಗೆ ನಿರ್ದಿಷ್ಟ ವರದಿ ಬೇಕು ಅಂದರೆ ಫೊರೆನ್ಸಿಕ್ಸ್ ಎಕ್ಸ್ಪರ್ಟ್ ಡಾಕ್ಟರ್ ಸತೀಶ್ ಅಂತ ಇದ್ದಾರೆ, ಅವ್ರ ಮುಖಾಂತರ ತಿಳ್ಕೊಬೋದು ಸರ್.